ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ಮೆಟ್ಟಿ ಪುಣ್ಯ ಕ್ಷೇತ್ರವನ್ನು ಸುಟ್ಟು ಹೋಗ್ಬೋದಯ್ಯ ಪಾಪ, ಮುಟ್ಟಿ ಭಜಿಸಿ ಪುರಂದರ ವಿಠಲನ ಚರಣವ, ಮುಟ್ಟಿ ಭಜಿಸಿ ಪುರಂದರ ವಿಠಲನ ಚರಣವ. ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ, ಬರಿಯ ಮಾತನಾಡಿ ಬಾಯ್ ಬರಡು ಮಾಡಿ ಕೆಡಲು ಬೇಡಿ. ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ, ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ. ಏನು ಎಲ್ಲರೂ ಅಂದ್ಕೊಂಬಿಟ್ಟಿದ್ದೀರಾ ನನಗೆ ಹುಷಾರಿಲ್ಲ, ತುಂಬ ಚಳಿ ಆಗಿದೆ, ಶಾಲೆ ಹೊದ್ಕೊಂಡ್ಬಿಟ್ಟಿದ್ದೀನಿ ಅಂತ? ಖಂಡಿತ ಇಲ್ಲ. ಆದರೆ ಚಳಿ ಅಂತೂ ಆಗ್ತಾ ಇದೆ. ಯಾಕೆ ಅಂದರೆ ಆ ತೀರ್ಥಕ್ಷೇತ್ರದ ಹೆಸರು ಹೇಳಿದ್ರೇ ನನಗೆ ಅಲ್ಲ, ನಿಮಗೂ ಕೂಡ ಚಳಿಯಾಗಿ ಮೈ ನಡ್ಕ ಬರುತ್ತೆ. ಅಷ್ಟು ತೀರ್ಥಕ್ಷೇತ್ರದ ಹೆಸರಲ್ಲೇ ಚಳಿ ಅನ್ನೋದಿದೆ. ಅದಕ್ಕೆ ಶ್ರೀರಂಗ ಕ್ಷೇತ್ರ ಎಲ್ಲ ನಾವು ಮಾಡ್ಕೊಂಬಂದ್ವಲ್ಲ, ಹಿಂಗಿದ್ರು ಚಾತುರ್ಮಾಸ ನಡೀತಾ ಇದೆ, ಒಂದು ದೊಡ್ಡ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಕೊಂಬರೋಣ. ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ದೀನಿ. ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ, ದೇವ್ರ ಮನೇಲಿ ಕೂತ್ಕೊಂಡು ಮಡಿಯಾಗಿ ಕೂತ್ಕೊಂಡು ಶುದ್ಧವಾಗಿ ತುಪ್ಪ ದೀಪ ದೇವರಿಗೆ ಹಚ್ಚಿ, ನೀವು ಮನಸ್ಸಿನಲ್ಲಿ ನಾನು ಒಂದು ದೊಡ್ಡ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾ ಇದ್ದೀನಿ, ಕೃಷ್ಣ ಸುಖವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ನೀವು ಕೇಳ್ಕೋಬೇಕು. ಇಲ್ಲಿವರೆಗೂ ನೀವು ದೊಡ್ಡ ಕ್ಷೇತ್ರ ಅಂತ ಹೇಳ್ತಾ ಇದ್ದೀರಾ ಮೇಡಮ್, ಯಾವ ಕ್ಷೇತ್ರ ಅಂತ ಹೇಳ್ತಿಲ್ವಲ್ಲ ಅಂತಿದ್ದೀರಾ. ಏನು ಮಾಡೋದು ಹೇಳೋಣ ಅಂದರೆ ತುಂಬ ಚಳಿ ಆಗ್ತಾ ಇದೆ. ಆದರೂ ಕೃಷ್ಣನ ಮೇಲೆ ಭಾರ ಹಾಕ್ಬಿಟ್ಟು ಹೇಳ್ಬಿಡ್ತೀನಿ. ನಿಮ್ಗೆಲ್ಲ ಗೊತ್ತಾಗಿದೆ ಇವಾಗ ಯಾವುದು ಚಳಿ ಯಾತ್ರೆ, ಯಾವುದು ದೊಡ್ಡ ಯಾತ್ರೆ, ಯಾವುದು ಮನುಷ್ಯ ಜನ್ಮದಲ್ಲಿ ಪ್ರತಿಯೊಬ್ಬರು ಮಾಡಬೇಕು ಯಾತ್ರೆನ. ಯಾವ್ದು ಗೊತ್ತಾಯ್ತಾ? ಬದ್ರಿ ಯಾತ್ರೆ. ನಾವು ನೀವು ಎಲ್ಲರೂ ಕೂಡ ಬದ್ರಿ ಯಾತ್ರೆಗೆ ಹೋಗೋಣ, ಬರ್ತೀರಾ? ಜಾಸ್ತಿ ದಿನ ಅಲ್ಲ, ಎರಡೇ ದಿನದಲ್ಲಿ ಹರಿದ್ವಾರದಿಂದ ಬದ್ರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ, ಸರಿನಾ? ಜಾಸ್ತಿ ಲಗೇಜ್ ಬೇಡ, ಜಾಸ್ತಿ ಸ್ವೆಟರ್ ಟೋಪಿ ಎಲ್ಲ ಹಾಕೊಂಡು ಹೋಗೋಣ. ಇವಾಗ ನೀವೇನ್ ಮಾಡಬೇಕು, ಅನುಸಂಧಾನ ಮಾಡಿಕೊಂಡು, ಗೊತ್ತಾಯ್ತಾ? ಕೃಷ್ಣ ನಾನಿವಾಗ ಬದ್ರಿ ಯಾತ್ರೆ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಯಾತ್ರೆ ಮಾಡಿಸು ಅಂತ ನೀವು ಕೇಳ್ಕೋಬೇಕು. ಆಮೇಲೆ ಇವಾಗ ನೀವು ಹರಿದ್ವಾರಕ್ಕೆ ಹೋಗ್ತಾ ಇದ್ದೀರಾ, ಬಸ್ಸಲ್ಲಿ ಹರಿದ್ವಾರದಲ್ಲಿ ಇದ್ದೀರಾ, ಗೊತ್ತಾಯ್ತಾ? ಹರಿದ್ವಾರದಲ್ಲಿ ಯಾರಿದ್ದಾರೆ? ಗಂಗಾದೇವಿ ಸಾಕ್ಷಾತ್ತಾಗಿ ಹರಿತಾ ಇದ್ದಾಳೆ. ಮೊದಲು ಗಂಗಾ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಏನೇನು ಯಾವ್ಯಾವ ತೀರ್ಥಕ್ಷೇತ್ರಗಳು ಸಿಗುತ್ತೆ ಅಂತ ನೋಡೋಣ, ಬರ್ತೀರಾ? ಇವಾಗ ನಾವು ಕೋಣನಕುಂಟೆ ಸುಮಾ ಅವ್ರನ್ನು ಕೂಡ ಕರ್ಕೊಂಡು ಹೋಗೋಣ. ಯಾಕೆ ಅಂದರೆ ತುಂಬ ಅದ್ಭುತವಾದ ದೇವ್ರ ನಾಮ ಹೇಳ್ತಾರಲ್ವಾ. ಎಲ್ಲರೂ ಬದ್ರಿ ಯಾತ್ರೆ ಮಾಡೋಣ, ರೆಡಿಯಾಗಿರ್ತೀರಾ? ಬೇಗ ಸ್ವೆಟರ್ ಟೋಪಿ ರೆಡಿ ಮಾಡಿಟ್ಕೊಂಡು ಹಾಕೊಂಡು ದೇವ್ರ ಸ್ಮರಣೆ ಮಾಡೋಣ. ಜೈ ಬದ್ರಿ ವಿಶಾಲ್, ಜೈ ಬದ್ರಿ ವಿಶಾಲ್. ಹರೇ ಶ್ರೀನಿವಾಸ. ಬಲಿಯ ದಾನವ ಬೇಡಿ ಹಳೆಯ ಬ್ರಹ್ಮಾಂಡವ, ನಳಿನೋದ್ಭವ ಬಂದು ಪಾದವ ತೋಳೆಯೇ. ಬಲಿಯ ದಾನವ ಬೇಡಿ ಹಳೆಯ ಬ್ರಹ್ಮಾಂಡವ, ನಳಿನೋದ್ಭವ ಬಂದು ಪಾದವ ತೋಳೆಯೇ. ಉಗುರಿನ ಕೊನೆಯಿಂದ ಉದಿಸಿದಳ ಗಂಗೆ, ಉಗುರಿನ ಕೊನೆಯಿಂದ ಉದಿಸಿದಳ ಗಂಗೆ, ಹರಿಪಾದ ತೀರ್ಥವೆಂದು ಹರಧರಿಸಿದ ನಾಗ, ಹರಿಪಾದ ತೀರ್ಥವೆಂದು ಹರಧರಿಸಿದ ನಾಗ. ಬಿಡೆನು ನಿನ್ನ, ಬಿಡೆನು ನಿನ್ನ ಚರಣ ಕಮಲವ, ಎನ್ನ ಹೃದಯ ಮಧ್ಯದೊಳಿಟ್ಟು ಭಜಿಸುವೆ ಅನುದಿನ. ಬಿಡೆನು ನಿನ್ನ. ಈಗ ಗಂಗಾರತಿ ಶುರು ಆಗುತ್ತೆ, ಅದಕ್ಕಂತ ನೋಡಿ ಎಷ್ಟು ಜನ ಇದ್ದಾರೆ.
ಎಷ್ಟು ಚೆನ್ನಾಗಿ ಮಾಡಿ. गंगा जल को करेंगे गंगा जय. ಎಲ್ಲರಿಗೂ ಸಂಕಲ್ಪ ಮಾಡಿಸ್ತಾ ಇದ್ದಾರೆ. ಗಂಗಾ ಮಾತೆಯನ್ನ ಸ್ವಚ್ಛವಾಗಿಟ್ಟುಕೊಳ್ಬೇಕು, ಶುದ್ಧದಿಂದ ಇಟ್ಕೊಳ್ಬೇಕು, ಮಲಿನ ಮಾಡಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ತಾ ಇದ್ದಾರೆ ಎಲ್ಲರ ಕೈಲೂ. ಈಗ ನೀವು ನೋಡುತ್ತಿರುವುದು ಹರಿದ್ವಾರದಲ್ಲಿರುವ ಪಲಿಮಾರು ಮಠ. ಈಗ ಯಾವ್ಯಾವ ದೇವರುಗಳಿದ್ದಾರೆ ನೋಡೋಣ, ಬರ್ತೀರಾ? ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ, ಮತ್ತೆ ಮತ್ತೆ ಉನ್ಮತ್ತರ ಸಂಗತಿ ಉತ್ತಮರಿಗೆ ಕರವೇತಿ ಮುಗಿಯದಲೆ. ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ, ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ. ಜೈ ಬದ್ರಿ ವಿಶಾಲ್. ನಾರಾಯಣ ನಾರಾಯಣ ಗೋವಿಂದ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಜೈ ಗೋವಿಂದ. ಸೋಮವಾರ ಹರಿದ್ವಾರ ಕ್ಷೇತ್ರದಲ್ಲಿರುವ ಮಹಾರುದ್ರ ದೇವರು. ಹರನ್ನಮ ಪಾರ್ವತಿ ಪತೆ ಹರ ಹರ ಮಹಾದೇವ. ಎದುರುಗಡೆ ಬಡೆ ಹನುಮಾನ್. ಜೈ ಶ್ರೀರಾಮ್. ಹರೇ ಶ್ರೀನಿವಾಸ. ನೀವು ನೋಡ್ತಾ ಇದ್ದೀರಾ ಹರಿದ್ವಾರ ಕ್ಷೇತ್ರ. ಇಲ್ಲಿ ಗಂಗಾ ನದಿ ಜುಳು ಜುಳು ಅಂತ ಹರಿತಾ ಇದ್ದಾಳೆ. ಗಂಗಾದಿ ಸಕಲ ತೀರ್ಥಂಗಳಧಿಕವು ಹರಿಯ ನಾಮ, ಹಿಂಗದೆ ಜನರಿಗೆ ಮಂಗಳ ಫಲವಿದು ಹರಿಯ ನಾಮ. ವೇದಶಾಸ್ತ್ರಗಳ ನೋದದ ಮನುಜಗೆ ಹರಿಯ ನಾಮ, ಆದಿಪುರುಷನ. ದೊಡ್ಡದಾದ ಹನುಮಂತ ದೇವರು. ಪಲಿಮಾರು ಮಠದ ಸ್ವಾಮಿಗಳು ವಿದ್ಯಾಧೀಶ ತೀರ್ಥರು ಪ್ರತಿಷ್ಠಾಪನೆ ಮಾಡಿದಂಥ ಏಕಶಿಲೆ ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರ ಎದುರುಗಡೆನೆ ಗಂಗಾದೇವಿ ಮೈ ತುಂಬಿ ಹರಿತಾ ಇರ್ತಾಳೆ. ಅಷ್ಟು ಚಂದ
ಬೆಳಕೆ ಎಚ್ಚರಿಕೆಯ ಕೊಡುವುದು ಹರಿಯ ನಾಮ. ಜೋಳಿಗೆ ಹೊನ್ನು ತುಂಬಿಟ್ಟಂತೆ ಕಾಣಿರೋ ಹರಿಯ ನಾಮ. ಕಾಲನ ದೂತರ ಅಣುಕಿಸಿ ತಿಪ್ಪುದು ಹರಿಯ ನಾಮ. ಲೋಲ ಶ್ರೀ ಪುರಂದರ ವಿಠಲನ ಒಲುಮೆಗೆ ದಿವ್ಯ ನಾಮ. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ. ಹರೇ ಶ್ರೀನಿವಾಸ. ನಾರಾಯಣ ನಿನ್ನ ನಾಮದ ಸ್ಮರಣೆಯು ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿ ಇರಲಿ. ಎಷ್ಟಾದರೂ ಮತಿಗೆಟ್ಟಿರಲಿ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಪೇಳುವ. ಅಷ್ಟಾಕ್ಷರದ ಮಹಾ ಮಂತ್ರದ ನಾಮ. ನಾರಾಯಣ ನಿನ್ನ ನಾಮದ ಸ್ಮರಣೆಯು ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಸಂತತ ಹರಿ ನಿನ್ನ ಸಾಸಿರ ನಾಮವು. ಸಂತತ ಹರಿ ನಿನ್ನ